ಟೀಮ್ ನಂಬರ್ 1 ಯಾರು ಓದಮ್ಮ ಇಂಗ್ಲಿಷ್ ಒಳ್ಳೆ ಒಂದು ಇದಿದೆ ಓದಿ. All successful people, men and women, are big dreamers. They imagine what their future could be, ideal in every respect, and then they work every day towards their goal. ಓಕೆ ಯಾರು Greatness. ಓಕೆ ಕನ್ನಡದಲ್ಲಿ ಓದು. ನಾನು ನಿಮ್ಮನ್ನ ಇಂಟರಾಕ್ಷನ್ ಮಾಡ್ತೀನಿ ಮೊದಲೇ ಹೇಳಿದ್ದೆ, ಓದಕ್ಕನ ಬೇಗ. ಎಲ್ಲ ಯಶಸ್ವಿ ವ್ಯಕ್ತಿಗಳು ಪುರುಷರು ಮತ್ತು ಮಹಿಳೆಯರು ದೊಡ್ಡ ಕನಸುಗಾರರಾಗಿರುತ್ತಾರೆ. ಅವರು ತಮ್ಮ ಭವಿಷ್ಯವು ಹೇಗಿರಬಹುದು, ಪ್ರತಿಯೊಂದು ವಿಷಯದಲ್ಲೂ ಆದರ್ಶ ಪ್ರಾಯವಾಗಿರಬಹುದು ಎಂದು ಊಹಿಸುತ್ತಾರೆ ಮತ್ತು ನಂತರ ಪ್ರತಿದಿನ ತಮ್ಮ ಗುರಿಯ ಕಡೆಗೆ ಶ್ರಮಿಸುತ್ತಾರೆ. ಓಕೆ ಕುಟ್ಕೊಳ್ಳಿ. ನೋಡಿ ಸಿಂಪಲ್, ಇದೆಂತ ಒಂದು ಸ್ಟ್ಯಾಂಡರ್ಡ್ ಇದೊಂದು ಕೊಟೇಶನ್ ಅಂತಂದ್ರೆ, ಎಲ್ಲರೂ ಕನ್ಸು ಕಾಣ್ತೀವಿ, ನೀವು ಕಾಣ್ತೀವಿ, ನಾವು ಕಾಣ್ತೀವಿ, ಎಲ್ಲರೂ ಕಾಣ್ತೀವಿ, ಕನ್ಸು ಕಾಣ್ತೀವಿ. ನಾನು ಈಗ ಫಸ್ಟ್ ದಿವಸ ಈಗ ಹೇಳಿದ್ರಲ್ಲ, ನಾವು DF ಆಗ್ಬೇಕು, IPS ಆಗ್ಬೇಕು, ಆಗ್ಬೇಕು ಅಂತ. ಆ ಕನಸನ್ನ ಕನಸಾಗೆ ಉಳಿಸ್ತೀವಿ, ಯಾರು ಫುಲ್ಫಿಲ್ ಮಾಡಲ್ಲ. ಅದ್ರಲ್ಲೂ 100 ಜನ ಇದ್ರೆ ಅಲ್ಲ, ಒಬ್ಬರೋ ಇಬ್ಬರೋ 3% ಅಷ್ಟೇ ಅವ್ರು ಮಾತ್ರ ಗುರಿ ಮುಟ್ಟುವಂಥದ್ದು. ಹಾಗಾಗಿ ಅವ್ರಿಗೆ ಹೇಳಿ ಲಾಸ್ಟ್ ವರ್ಡ್ ಒಂದಿದೆ, ಪ್ರತಿದಿನ ನಿಮ್ಮ ಗುರಿಯ ಕಡೆಗೆ ಶ್ರಮಿಸಬೇಕು, ಪ್ರತಿದಿನ ಕೂಡ ಶ್ರಮಿಸಬೇಕು ಅಂತ. ಆವಾಗ ಯಾರು ಶ್ರಮಿಸ್ತಾರೋ ಅವರು ಈ ಗುರಿಯನ್ನು ತಲುಪ್ತಾರೆ ಅಥವಾ ಅಚೀವ್ಮೆಂಟ್ ಅನ್ನು ಮಾಡ್ತಾರೆ. ನಾನು ಮಾಡ್ತಿರುವಂಥದ್ದು ಗೋಲ್ ಸೆಟ್ಟಿಂಗ್ ವಿಷಯ. ನೀವು ಈಗ ಫಸ್ಟ್ ಇಯರ್ ಬಂದಿರೋದ್ರಿಂದ ಗೋಲ್ ಸೆಟ್ಟಿಂಗಿಗೆ ಪೂರಕವಾಗಿ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇದು 3 ಯಾರು ಅಳವಡಿಸ್ಕೊಳ್ತಿರೋ ಇವರು ನೀವು ಸಕ್ಸಸ್ ಅಂತ. ಈ 3 ಪಾಯಿಂಟ್ ಅನ್ನು ಯಾರು ಅಳವಡಿಸ್ಕೊಳ್ತಿರೋ ಇದು ನೀವು ಅಳವಡಿಸ್ಕೊಂಡ್ರೆ ನೀವು ಸಕ್ಸಸ್ ಅಂತ. ಒಂದೇ ಟೀಮ್ ನಂಬರ್ 2 ಓದಮ್ಮ ನೀವು ಇಂಗ್ಲೀಷಲ್ಲಿ. ನಿಮ್ಮ ಕೈಲಿ ಯಾಕೆ ಇಂಟ್ರೆಸ್ಟ್ ಮಾಡ್ತೀನಿ, ನಿದ್ರೆ ಮಾಡಬಾರ್ದು. ಹೌದು. Have you thought about what you want to be doing in 5 years time? ಕನ್ನಡದಲ್ಲಿ ಓದೋ ನೀವು. 5 ವರ್ಷಗಳ ನಂತರ ನೀವು ಏನು ಮಾಡುತ್ತಿರಬೇಕೆಂದು ಯೋಚಿಸಿದ್ದೀರಾ? ಓಕೆ. ಟೀಮ್ ನಂಬರ್ 3 ಇಂಗ್ಲೀಷಲ್ಲಿ ಓದೋ ನೀವು. ಇಂಗ್ಲೀಷ್ ಓದಿ. Are you clear about what your main objective in life? ಕನ್ನಡದಲ್ಲಿ ಓದಿ. ನೀವು ಓದಪ್ಪ. ನಿಮ್ಮ ಜೀವನದ ಮುಖ್ಯ ಗುರಿ ಬಗ್ಗೆ ನಿಮಗೆ ಸ್ಪಷ್ಟತೆ ಇದೆ. ಟೀಮ್ ನಂಬರ್ 4 ಓದು ಇಂಗ್ಲೀಷಲ್ಲಿ. ನೀನು. Do you know what you want to have achieved by the end of today? ಕನ್ನಡದಲ್ಲಿ ಓದು. ನೀನೇ. ಇಂದಿನ ಸಂಜೆಯೊಳಗೆ ನೀವು ಏನು ಸಾಧಿಸಬೇಕೆಂದು ಹೊಂದಿದ್ದೀರಾ ಎಂಬುದು ನಿಮಗೆ ಗೊತ್ತಿದೆ. ನೋಡಿ ಕೂತ್ಕೊಳ್ಳಿ. 3 ವಿಷಯಕ್ಕೆ ಬರ್ತೀರಿ. ನೀವು 5 ವರ್ಷ ಆದ್ಮೇಲೆ ನೀವು ಏನಾಗಬೇಕು ನಿಮಗೆ ಇನ್ನೂ ಗೊತ್ತೇ ಇಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು, ನಿಮಗೆ ಏನು ಗುರಿ ಇದೆ ಅಂತ ನಿಮಗೆ ಗೊತ್ತಿಲ್ಲ. ನಾನು ಏನು ಮಾಡಬೇಕು ಅಂತ ನಿಮಗಿನ್ನೂ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಬಂದಿದ್ರಿ, ಸಂಜೆ ಒಳಗಡೆ ನಾನು ಏನು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಆವಾಗ ನೀವು ಸಕ್ಸಸ್ ಆಗಲ್ಲ ಅಂತ. ಅದಕ್ಕೆ ಇವತ್ತು ಸಂಜೆ ಒಳಗಡೆ ನಾನು ಏನು ಮಾಡಬೇಕು, ನಂದು ನಿಜವಾದ ಗುರಿ ಏನು, ಇನ್ನು 5 ವರ್ಷದಲ್ಲಿ ನಾನು ಏನಾಗಿರ್ಬೇಕು ಅನ್ನೋದು ಫಸ್ಟ್ ಕನಸು ಕಾಣಬೇಕು. ಅದನ್ನ ಆ ಕನಸನ್ನ ನೀವು ಹೆಂಗೆ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾದಾಗ ಮಾತ್ರ ನೀವು ಏನಾದ್ರು ಪರಿಣಿತಿಯನ್ನು ಪಡಿತೀರಿ, ಸಕ್ಸಸ್ ಆಗ್ತೀರಿ. ಅಟ್ಲೀಸ್ಟ್ ಆಗದಿದ್ರು ಕೂಡ ಒಂದು ಹಂತಕ್ಕೆ ಬರ್ತೀರಿ. ಇದು ಯಾರಿಗೆ ಗೊತ್ತಿರುತ್ತೋ ಅವ್ನು ಮಾತ್ರ ಸಕ್ಸಸ್ ಆಗ್ತಾರೆ. ಇಲ್ಲ ಎಲ್ಲರಂಗೆ ಬರ್ತೀರಿ, ಎಲ್ಲರಂಗೆ ಹೋಗ್ತೀರಿ, ಎಲ್ಲರಂಗೆ ಬರ್ತೀರಿ, ಎಲ್ಲರಂಗೆ ಹೋಗ್ತೀರಿ, ಯಾವುದೇ ನೀವು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಯಾರಿಗಾರು ಬೋರ್ ಆಗ್ತಿದೆಯಾ ನಾನು ಹೇಳ್ತಿರೋದು? ಇಲ್ಲಿ ನೆಕ್ಸ್ಟ್ ಟೀಮ್ ನಂಬರ್ 5 ಓದಿ ಒಬ್ರು ಇಂಗ್ಲೀಷಲ್ಲಿ. If you want to succeed, you need to set goals. Without goals, you lack focus and direction. ಕೇಳಿಸ್ಕೊಳ್ತಿದ್ದೀರಲ್ವಾ? To ಓಕೆ. accomplish your goals, however, you need to know how to set them. Goal setting is a process that starts with careful consideration of what you want to achieve and ends with a lot of hard work to actually do it. ಇದು ಕನ್ನಡದಲ್ಲಿ ನಾನೇ ಹೇಳ್ತೀನಿ, ಕೂತ್ಕೊಳ್ಳಿ. ನೀವು ಯಶಸ್ವಿ ಆಗಬೇಕೆಂದರೆ ನೀವು ಗುರಿಗಳನ್ನು ನಿಗದಿಪಡಿಸಬೇಕು. ಗುರಿಗಳಿಲ್ಲದಿದ್ದರೆ ನಿಮ್ಮ ಗಮನ ಮತ್ತು ದಿಕ್ಕು ಇರುವುದಿಲ್ಲ. ಹಾಗಾಗಿಯೂ ನಿಮ್ಮ ಗುರಿಗಳನ್ನು ಸಾಧಿಸಲು ಅವುಗಳನ್ನು ಹೇಗೆ ನಿಗದಿಪಡಿಸಬೇಕು ಎಂದು ನೀವು ತಿಳಿದಿರಬೇಕು. ಗುರಿ ನಿಗದಿಯು ಗೋಲ್ ಸೆಟ್ಟಿಂಗ್ ಒಂದು ಪ್ರಕ್ರಿಯೆಯಾಗಿದ್ದು, ನೀವು ಏನನ್ನು ಸಾಧಿಸಲು ಬಯಸುತ್ತೀರಾ ಎಂಬುದರ ಬಗ್ಗೆ ಎಚ್ಚರಿಕೆಯಿಂದ ಆಲೋಚಿಸುವುದರೊಂದಿಗೆ ಪ್ರಾರಂಭವಾಗಿ ಅದನ್ನು ವಾಸ್ತವವಾಗಿ ಮಾಡಲು ಸಾಕಷ್ಟು ಶ್ರಮ ವಹಿಸುವುದರೊಂದಿಗೆ ಕೊನೆಗೊಳ್ಳುತ್ತದೆ ಅಂತ. ಅಂದ್ರೆ ನೀವು ಏನು ಆಲೋಚನೆ ಮಾಡ್ತಿರೋ ಅದಕ್ಕೆ ಶ್ರಮ, ಹಾರ್ಡ್ ವರ್ಕ್ ಅಂತ ನಾನು ಏನು ಹೇಳಿದ್ನಲ್ಲ, ಅದು ಹಾಕ್ತಿದ್ರೆ ಅದು ಹಾಗೆ ಕನಸಾಗಿ ಉಳ್ಕೊಳ್ಳುತ್ತೆ. ಹಾರ್ಡ್ ವರ್ಕ್. ಅಬ್ದುಲ್ ಕಲಾಂ ಈಗ ಏನು ಹೇಳಿದ್ರು? ಹಾರ್ಡ್ ವರ್ಕ್ ಕನಸು ಕಾಣೋದು ಮಾತ್ರ ಅಲ್ಲ, ಹಾರ್ಡ್ ವರ್ಕ್ ಮಾಡಿ.
ನೆಕ್ಸ್ಟ್ ಹೋಗಿ 6. Goal setting not only allows you to take control of your life direction, it also provides you a benchmark for determining whether you are actually succeeding. ಓಕೆ ಆ ಕಡೆ ಲಾಸ್ಟ್ ಅವನು ನೀನ ಕಣ ಯಾವ ಕಡೆ ತಿಂತೀನಿ ಕನ್ನಡದಲ್ಲಿ ಗುರಿ ಜೋರಾಗೋದು ಗುರಿ ನಿಗದಿಗಳು ನಿಮ್ಮ ಜೀವನದ ದಿಕ್ಕನ್ನು ನಿಯಂತ್ರಿಸಲು ನಿಮಗೆ ಅವಕಾಶ ನೀಡುವುದು ಮಾತ್ರವಲ್ಲ, ನೀವು ನಿಜವಾಗಿ ಯಶಸ್ವಿಯಾಗುತ್ತಿದ್ದೀರಾ ಎಂದು ನಿರ್ಧರಿಸಲು ಹಾಂ ಇದು ನಿಮಗೆ ಒಂದು ಮಾನದಂಡನೆಯನ್ನು ಒದಗಿಸ್ತದೆ ಅಥವಾ ಬೆಂಚ್ ಮಾರ್ಕ್ ಅಂತ. ಯಾಕೆ ಓದಿಸ್ತಿದ್ದೀನಿ ಗೊತ್ತಾ? ನಿಮಗೆ ಬರೀ ನಾನು ಏನಾದ್ರು ನಿಮಗೆ ಹೇಳಿ ನಿದ್ರೆ ಮಾಡೋಕ್ಕಿಂತಲೂ ನಿಮ್ಮ ಕೈಲಿ ಹೇಳಿಸಿ ಈ ರೀತಿ ಮಾಡೋದ್ರಿಂದ ನಿದ್ರೆಯನ್ನು ತಪ್ಪಿಸಿದಂಗಾಯ್ತು. ಎರಡನೇದಾಗಿ ನಿಮಗೆ ಯಾವುದೇ ರೀತಿಯ ನನ್ನ ಜೊತೆಗೆ ಇಂಟ್ರಾಕ್ಷನ್ ಮಾಡ್ದಂಗಾಯ್ತು. ಹಾಗಾಗಿ ಟ್ರೈನಿಂಗ್ ಸೆಷನ್ ಅಂತಂದರೆ ನಾನು ಒಬ್ಬನೇ ಮಾತಾಡೋದಲ್ಲ, ನಿಮ್ಮ ಕೈಯಲ್ಲಿ ಮಾತಾಡಿಸ್ಬೇಕು ಅನ್ನೋಕ್ಕೋಸ್ಕರ ಒಂದೇ ಕಾರಣಕ್ಕೆ. ಮತ್ತು ಎಲ್ರಿಗೂ ಎದುರುಗಡೆ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಹೇಗಿದೆ, ನೀವು ಹೇಗೆ ಮಾತಾಡ್ತೀರಿ, ಇಂಗ್ಲೀಷ್ ಫ್ಲೂಯೆನ್ಸಿ ಹೇಗಿದೆ, ಕನ್ನಡ ಫ್ಲೂಯೆನ್ಸಿ ಹೇಗಿದೆ, ಅದಕ್ಕೋಸ್ಕರ ಇದನ್ನು ಕೂಡ ಅಬ್ಸರ್ವ್ ಮಾಡೋಕ್ಕೋಸ್ಕರ ನಾನು ಓದಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಹಾಗಾಗಿ ಇದು ಒಂದೇ ವಿಷಯ, ನೀವು ಏನೇ ಕೆಲಸ ಮಾಡಿ ಅದು ಬೆಂಚ್ ಮಾರ್ಕ್ ಆಗಿದೆ. ಸಿಂಪಲ್ ಆಗಿ ಅರ್ಥ ಆಯ್ತಲ್ವ? ನೀವೇನಾದ್ರು ಮಾಡಿ ಅದು ನಿಮ್ಮ ತಂದೆ ತಾಯಿಗೆ, ನಮ್ಮ ಕಾಲೇಜಿಗೆ, ನಿಮ್ಮ ಸೊಸೈಟಿಗೆ, ನಿಮ್ಮ ಊರಿಗೆ ಅದು ಬೆಂಚ್ ಮಾರ್ಕ್ ಆಗಿ ಪರಿವರ್ತನೆ ಆದರೆ ಮಾತ್ರ ನೀವು ಸಕ್ಸಸ್. ಅರ್ಥ ಆಯ್ತಾ? ಹಾಗಾಗಿ ಆ ರೀತಿ ಕೆಲಸಗಳನ್ನು ಮಾಡಬೇಕು. ಈಗ ಈ ಗುರಿಗಳನ್ನು ನಿಗದಿಪಡಿಸೋದು ಇದು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಮತ್ತೆ ಬೇಡ. ಈಗ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥದ್ದು ಇದು. ಒಂದು ಗುರಿ ಅಂತಂದ್ರೆ ಶಾರ್ಟ್ ಟರ್ಮ್ ಗೋಲ್, ಮಿಡಲ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಶಾರ್ಟ್ ಟರ್ಮ್ ಗೋಲ್ ಅಂತಂದ್ರೆ ಏನು? ಇವತ್ತು ನೀವು ಕಾಲೇಜಿಗೆ ಬಂದಿದ್ದೀರಾ, ಇಲ್ಲಿ ನಾನು ನಿಮ್ಮದು PUCಗೆ ತಗೊಳ್ತೀನಿ. ನಾನು ಅಲ್ಲೊಂದು ಹಾಕಿದ್ದೀನಿ ಬಯಾಲಜಿ ಅಂತ ಅನ್ಕೊಳ್ಳೋಣ. ಬಯಾಲಜಿ ನೋಟ್ಸನ್ನು ಸಂಜೆ ಒಳಗೆ ಬರೆದು ಮುಗಿಸೋದು ಅಂತಂದ್ರೆ ಅದು ಶಾರ್ಟ್ ಟರ್ಮ್ ಗೋಲ್. ಇವತ್ತು ಮುಗಿಸ್ಬೇಕಪ್ಪ, ಮುಂದಿನ ವಾರ ಮಿಡ್ ಟರ್ಮ್ ಎಕ್ಸಾಮ್ ಇದೆ, ಅದರಲ್ಲಿ ಒಳ್ಳೆ ನಾನು ಮಾರ್ಕ್ಸ್ ತೆಗಿಬೇಕು, ಅದು ಶಾರ್ಟ್ ಟರ್ಮ್ ಗೋಲ್. ಕ್ಲಿಯರ್ ಆಯ್ತಾ? ಏನೋ ಡೌಟ್ಸ್ ಇದೆಯಾ? ಇಲ್ಲ. ಹಾಗಾದ್ರೆ ಮಿಡ್ಲ್ ಟರ್ಮ್ ಗೋಲ್ ಅಂತಂದ್ರೆ ಏನು? ಈಗ ನೀವು ಡಿಗ್ರಿಗೆ ಬಂದಿದ್ರಿ, ಫಾರೆಸ್ಟ್ರಿ ಡಿಗ್ರಿಗೆ ಬಂದಿದ್ರಿ, 4 ವರ್ಷ ಫಾರೆಸ್ಟ್ರಿ ಡಿಗ್ರಿಯನ್ನು ಮಾಡ್ತೀರಿ. ಈ 4 ವರ್ಷ ಫಾರೆಸ್ಟ್ರಿ ಡಿಗ್ರಿ ಮಾಡುವುದರ ಒಂದಿಗೆ ನೀವು NCC ಅಥವಾ NSS ಅಲ್ಲಿ ಯಾವುದಾದ್ರು ಒಂದು ನ್ಯಾಷನಲ್ ಪೆರೇಡ್ಗೋ ಅಥವಾ ಸ್ಟೇಟ್ ಪೆರೇಡ್ಗೋ, ನಮ್ಮ ರಾಜ್ಯಪಾಲರ ಎದುರಿಗೋ ಅಥವಾ ರಾಷ್ಟ್ರಪತಿ ಎದುರುಗಡೆನೋ ನಾವು ಒಂದು ರಿಪಬ್ಲಿಕ್ ಪೆರೇಡ್ ಅಲ್ಲಿ ನಾವು ಭಾಗವಹಿಸಿ ನಾವು ಒಂದು ಸರ್ಟಿಫಿಕೇಟ್ ತಗೊಂಡ್ರೆ ಅದು ಅಡಿಷನಲ್ ಆಗಿ ಮಿಡ್ ಟರ್ಮ್ ಗೋಲ್ಸ್. ಅರ್ಥ ಆಯ್ತಾ? ನಾನು ಏನ್ ಹೇಳಿದ ಕ್ಲಿಯರ್ ಅರ್ಥ ಆಯ್ತಾ? ಶಾರ್ಟ್ ಟರ್ಮ್ ಗೋಲ್ ಕ್ಲಿಯರ್ ಆಯ್ತು ನಿಮಗೆ. ಇವತ್ತು ಬಯಾಲಜಿ ನೋಟ್ಸ್ ಬರೆದ್ರೆ ಅಥವಾ ಫಾರೆಸ್ಟ್ರಿ ನೋಟ್ಸ್ ಇವತ್ತೇ ಮುಗಿಸಿದ್ರೆ ಶಾರ್ಟ್ ಟರ್ಮ್ ಗೋಲ್. ಅಥವಾ ಇನ್ನು ಮುಂದಿನ ವಾರ ಎಕ್ಸಾಮ್ ಇಟ್ಟಿದ್ದಾರಪ್ಪ, ಯಾವುದೋ ನಮ್ಮ ಜಡೇಗೌಡರು ಒಂದು ಎಕ್ಸಾಮ್ ಇಟ್ಟಿದ್ದಾರೆ, ಯಾವುದೋ ಅಗ್ರೋನಮಿಕ್ ಒಂದು ಎಕ್ಸಾಮ್ ಇಟ್ಟಿದ್ದಾರೆ. ಆ ಎಕ್ಸಾಮಿಗೆ ನೀವು ಬರೆದ್ಬಿಟ್ಟು ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಬಿಟ್ರೆ ಅದು ಶಾರ್ಟ್ ಟರ್ಮ್ ಗೋಲ್. ಯಾಕಂತಂದ್ರೆ ಈ ಇಯರ್ದು, ಈ ವರ್ಷದ ನೀವು ಅಚೀವ್ಮೆಂಟ್ಸಿಗೆ ಅದು ಆ್ಯಡ್ ಆಗುತ್ತಿದೆ. ಮಿಡ್ಲ್ ಟರ್ಮ್ ಗೋಲ್ ಈಗ ಆಲ್ರೆಡಿ ಹೇಳಿ, ನೀವು ಒಂದು ಡಿಗ್ರಿ ಮಾಡ್ತಿದ್ರಿ, ಆ ಡಿಗ್ರಿ ಜೊತೆಗೆ ಇನ್ನೊಂದು ಅಡಿಷನಲ್ ಯಾವುದೋ ಒಂದು ಟ್ರೈನಿಂಗ್ ಮಾಡಿದ್ರಿ, ಸರ್ಟಿಫಿಕೇಟ್ ತಗೊಂಡ್ರಿ, ಅಥವಾ ಸರ್ಟಿಫಿಕೇಟ್ ಕೋರ್ಸ್ 6 ತಿಂಗಳದೇನೋ ಅದ್ರ ಜೊತೆಗೆ ಮಾಡ್ಕೊಂಡ್ರಿ, ಇದು ನಾವು ಮಿಡ್ಲ್ ಟರ್ಮ್ ಗೋಲ್. ಕ್ಲಿಯರ್ ಆಯ್ತಾ? ಲಾಂಗ್ ಟರ್ಮ್ ಗೋಲ್ ಅಂತಂದ್ರೆ ಈಗ ನೆನ್ನೆ ಹೇಳಿದ್ರಲ್ಲ, ನಾನೊಬ್ಬ IAS ಆಗಬೇಕು, DFO ಆಗಬೇಕು, RFO ಆಗಬೇಕು ಅಂದ್ರಲ್ಲ, ಇನ್ನು 5 ವರ್ಷದಲ್ಲಿ ಅಥವಾ ನಾನು ಡಾಕ್ಟರೇಟ್ PhD ಪದವಿ ಮಾಡಿರ್ಬೇಕು, ಇದು ನಾವು ಲಾಂಗ್ ಟರ್ಮ್ ಗೋಲ್. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಕ್ಲಿಯರ್? ಇದು ಮಿಡ್ಲ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್, ಶಾರ್ಟ್ ಟರ್ಮ್ ಗೋಲ್. ಈ ಮೂರನ್ನು ಯಾರು ನೀವು ಅಳವಡಿಸ್ಕೊಂಡಿರ್ತೀರೋ ಅವರು ನಿಮಗೆ ಇದ್ರ ಬಗ್ಗೆ ಯಾರು ಜ್ಞಾನ ಇರ್ತೀರೋ ನೀವು ಸಕ್ಸಸ್. ಇದ್ರ ಬಗ್ಗೆ ನಾಲೆಡ್ಜ್ ಇರೋನು ಅವನು ಸಕ್ಸಸ್. ಕ್ಲಿಯರ್? ಇದನ್ನು ನೀವು ಫಸ್ಟು ಇವತ್ತಿಂದಲೇ ಹಾಕೋದು. ಇವತ್ತಿಂದ ನೀವು ಹಾಕೊಂಡ್ರೆ ಇನ್ನು 4 ವರ್ಷದಲ್ಲಿ ಮಣಿಕಂಠ ಅಸಿಸ್ಟೆಂಟ್ ರಿಜಿಸ್ಟರ್ ಆಗಿ ಒಬ್ಬ ಟ್ರೈನರ್ ಆಗಿ ಹೇಳಿದಕ್ಕೆ ಸಾರ್ಥಕತೆ ಆಯಿತು. ಕರೆಕ್ಟ್ ಅಲ್ಲ ಸರ್? ಓಕೆ, ನೆಕ್ಸ್ಟ್